ನಾವು ವಿಲನ್ ಆಗಿ ಎಷ್ಟು ಸಿನಿಮಾಗಳು ನೋಡಿದೀವೋ ಫಾದರ್ ರೋಲ್ಗಳಲ್ಲೂ ಅಷ್ಟೇ ಸಿನಿಮಾಗಳಲ್ಲಿ ನೋಡಿದೀವಿ. ಅಂದ್ರೆ ಆ ಎಮೋಷನ್ಸ್ ನ ತುಂಬಾ ನೀಟಾಗಿ ಎಕ್ಸಿಕ್ಯೂಟ್ ಮಾಡುವಂತ ಒಬ್ಬ ಅತ್ಯದ್ಭುತ ಪ್ರತಿಭೆ, ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ ನಮ್ಗೆ ಇವತ್ತಿನ ಒಂದು ಪೋಸ್ಟರ್ ನ ನೋಡಿದಾಗ ಲಿಟ್ರಲಿ ಅನ್ಸಿದ್ದು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನಮ್ ಕಣ್ ಮುಂದೆ ಬರುತ್ತೆ ಒಂದು ಶಾರ್ಟ್ ಅಲ್ಲಿ. ಸೊ ಆ ಎಮೋಷನ್ಸ್ಗೂ ಈ ಎಮೋಷನ್ಸ್ಗೂ ಏನಾದ್ರು ವೇರಿಯೇಷನ್ಸ್ ಇರುತ್ತಾ ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಏನು? ಸರ್, ಚಾರ್ಮಿನಾರ್ ಸಿನಿಮಾ ಮಾಡಿದ್ನಲ್ಲ, ನೀವು 96 ಸಿನಿಮಾ ನೋಡಿ, ಮ್ಯಾಕ್ಸಿಮಮ್ ಇದೆ ಹಂಗಂತ. ಅದು ಬೇರೆ ಇದು ಬೇರೆ ಇರೋದೇ ನಿಮ್ಗೆ ಗೊತ್ತಲ್ವ ಸರ್ ಎಷ್ಟು ಕಥೆಗಳಿದೆ ಅಂತ. ಈ ಸಾಂಗ್ ಕಂಪ್ಲೀಟ್ಲಿ ಯಾವುದೇ ಸಿನಿಮಾಗೂ ಇದು ಸಂಬಂಧ ಇಲ್ಲ. ಟೋಟಲ್ ಇವತ್ತಿನ ಟ್ರೆಂಡು, ಇವತ್ತಿನ ಜೋನರ್ ಸಿನಿಮಾ ನಾವು ಯಾವುದಕ್ಕೂ ಹೋಲಿಕೆ ಮಾಡಂಗಿಲ್ಲ. ಖಂಡಿತ ಎಲ್ಲರನ್ನೂ ಕಾಡಿಸುತ್ತೆ ಸರ್. ನಿಜವಾಗಿ ಒಬ್ಬ ಅಪ್ಪನ ಪ್ರೀತಿಸೋರ್ನ, ನಿಜವಾಗಿ ಅಪ್ಪ ಮಗನ ಪ್ರೀತಿಸೋರ್ನ ಇವರಿಬ್ರು ಥಿಯೇಟರ್ಗೆ ಅಪ್ಪ ಮಗ ಇಬ್ರು ಈ ಸಿನಿಮಾ ನೋಡು ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ. ಓಕೆ ಸರ್, ನಿಮ್ಗೆ ಇನ್ನೊಂದು ಪ್ರಶ್ನೆ. ನಮ್ಮ ನಾಗಭೂಷಣ್ ಅವರನ್ನ ಆರ್ಸಿ ಸ್ಟುಡಿಯೋಸ್ ಬ್ಯಾನರ್ ನೋಡಿ ಬಂದ್ರ ಅಥವಾ ಕೃಷ್ಣ ಅವ್ರಿಗೋಸ್ಕರ ಬಂದ್ರ ಅಥವಾ ಅಮೃತ ಅಯ್ಯಂಗಾರ್ಗೋಸ್ಕರ ಬಂದ್ರ ಅಂತ? ಅದು ಅವ್ರು ಹೇಳ್ತಾರಂತೆ ಸರ್. ಒಂದು ಹೌದು ಅಂದ್ರೆ ಇಲ್ಲ ಯುವಕಲ್ಲ ಸರ್, ಒಂದು ಬಹುಮುಖ್ಯ ಅಂದ್ರೆ ಪಾತ್ರ ಬಹಳ ಮುಖ್ಯ ಆಗುತ್ತಲ್ಲ. ಸೊ ಮುಖ್ಯವಾಗಿ ಪಾತ್ರಕ್ಕೋಸ್ಕರ ಬಂದದ್ದು ಮೊದಲು. ಕೃಷ್ಣ ಅವರು ಇಲ್ಲ, ನೀವು ಈ ತರದೊಂದು ಪಾತ್ರ ಇದೆ, ತುಂಬಾ ಚೆನ್ನಾಗಿ ನೀವು ಮಾಡ್ಲೇಬೇಕು ಅಂತ ಅವ್ರು ಹೇಳಿದ್ರು. ಆಮೇಲೆ ಚಂದ್ರು ಸರ್, ನನಗೆ ಈಗ ಕಬ್ಜಾ ಸಿನಿಮಾ ಆದ್ಮೇಲೆ ಚಂದ್ರು ಸರ್ ಇನ್ನು ಯಾವ ಕಮರ್ಷಿಯಲ್ ಸಿನಿಮಾ ಅನ್ಕೊಂಡು ಏನೇನೋ ಮಾಡ್ಬೋದಾಗಿತ್ತು, ಬಿಗ್ ಬಜೆಟ್ ಅವು ಇವು ಅಂತ. ಈ ತರದ ಸಿನಿಮಾಗಳಿಗೆ ಅವರು ಕೈ ಹಾಕತ್ತಿದೆಯಲ್ಲ, ಅಂದ್ರೆ ಕಂಟಿನ್ಯೂಸ್ ಸಿನಿಮಾ, ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಾ ಇರೋದು ಬಹಳ ಮುಖ್ಯ ಆಗುತ್ತೆ ಇಂಡಸ್ಟ್ರಿಗೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರಯತ್ನ ಚಂದ್ರು ಸರ್ ಅವ್ರದ್ದು ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೀನಿ. ಏನ ಕೇಳ್ತಿದ್ರಾ ಸತೀಶ್? ಕೇಳ್ತಿದ್ರೆ ಓಕೆ. ಮತ್ತೆ ಅವರು ಅಮೃತ್ ಅವರು ಒಳ್ಳೆಯ ಗೆಳತಿ, ಮತ್ತೆ ಚಂದ್ರು ಸರ್ ಬ್ಯಾನರು, ಮತ್ತೆ ರಾಜಮೋಹನ್ ಸರ್ ಒಂದು ಒಳ್ಳೆ ಕತೆ. ಸೊ ಇದೊಂಥರ ಎಲ್ಲ ಸೇರಿ ಒಟ್ಟುಗೂಡಿ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದು ನಿಮ್ಮ ಮುಂದೆ ಕೂರಿಸಿದೆ. ಅಮೃತ್ ಅವರ ಸರ್, 5 ಲ್ಯಾಂಗ್ವೇಜಲ್ಲೂ ಸಿನಿಮಾ ಮಾಡಿದ್ದೀನಿ. ಇದು ಕನ್ನಡಿಗರ ಸಿನಿಮಾ, ಕನ್ನಡ ಸಿನಿಮಾ. ನಾನು ಏನ್ ಮಾಡಿದ್ರು ನನ್ನ ಪಾರ್ಟ್ನರ್ ಇದ್ದಾರೆ ಅಂತ ಅವಾಗ ಹೇಳಿದೆ ನಿಮಗೆ. ಅಷ್ಟು ಜನಕ್ಕೂ ನಾನು ಅದನ್ನ ಡಬ್ ಮಾಡಿ ಕೊಡ್ತೀನಿ. ನಾನು ಮಾರ್ಕೆಟ್ ದೊಡ್ಡದಾಗಿರೋದ್ರಿಂದ ಅವರಿಗೆ ಕೊಡ್ತೀನಿ. ಅವ್ರವ್ರ ಲ್ಯಾಂಗ್ವೇಜ್ ಅವ್ರು ರಿಲೀಸ್ ಮಾಡ್ತಾರೆ ಒಂದು ಕನ್ನಡ ಸಿನಿಮಾನ. ಇದು ಕನ್ನಡ ನನ್ನ ಬ್ಯಾನರ್ ಸಿನಿಮಾ. ಓಕೆ, ನೀವು ಕನ್ನಡ ಸಿನಿಮಾ ಅಂತಲ್ಲ ಸರ್, ಅಲ್ಲಿ ಇಡೀ ಇಂಗ್ಲಿಷ್ ಬರ್ತಾ ಇದೆ ಮೋಷನ್ ಪೋಸ್ಟರ್. ಅದನ್ನು ಕನ್ನಡ ಮಾಡಬಹುದಿತ್ತು. ಕನ್ನಡ ಮಾಡಿದ್ದೀನಿ ಸರ್. ಕನ್ನಡದ ಮೇಲೆ ಅಭಿಮಾನ ಇರೋದಕ್ಕೆ ಇವತ್ತೆಲ್ಲ ಟೆಕ್ನಿಷಿಯನ್ಸ್ ಇವರೆಲ್ಲ ಕನ್ನಡಿಗರೇ ಸರ್. ನೋಡಿ, ಜ್ಞಾನಮೂರ್ತಿ ಅವರಿಗೆ ನಮ್ಮ ಸಿನಿಮಾದಲ್ಲಿ ಕೆಲಸ ಕೊಟ್ಟಿದ್ದೀನಿ. ನೋಡಿ, ಕೃಷ್ಣ ಸರ್, ನೋಡಿ ಮಂಜು ಮಾಂಡವ್ಯವರು, ನೀವು ಎಲ್ಲರೂ ಕನ್ನಡಿಗರೇ. ಕನ್ನಡಿಗರಿಗೋಸ್ಕರನೇ ಮಾಡೋ ಸಿನಿಮಾ ಸರ್. ನಾನು ಕನ್ನಡಿಗನೇ, ಕರೆಕ್ಟು ಸರ್. ಬಟ್ ನಮ್ಮ ಭಾಷೆನ ಬೇರೆ ಕಡೆ ತಗೊಂಡೋಗ್ಬೇಕಲ್ಲ, ನೀವು ಹೇಳ್ತೀರಲ್ಲ, ಅದಕ್ಕೆ ತಗೊಂಡೋಗ್ತಾ ಇದೀವಿ ಸರ್. ಥ್ಯಾಂಕ್ ಯು ಸರ್. ಇವಾಗ ಮುಕ್ಕಾಲು ಭಾಗ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಇನ್ನೆರಡು ಸಾಂಗ್ ಮಾತ್ರ ಬಾಕಿ ಇದೆ. ಸೊ ಅದೆರಡು ಬಾಕಿ ಅಂತ ಹೇಳೋದು, ಮತ್ತೆ ರಿಲೀಸ್ ಯಾವಾಗ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್? ರಿಲೀಸ್ ಹೇಳ್ತೀನಿ. ಪ್ರಕಾಶ್ ರಾಜ್ ಸರ್ದು ಸಾಂಗ್ ಇದೆ, ಅವರು ಈಗ ಫಾರಿನ್ ಇದ್ದಾರೆ. ಆಕ್ಚುಲಿ ಬರಬೇಕಿತ್ತು, ಅವರು ಅಬ್ರಾಡಲ್ಲಿದ್ದಾರೆ. ಆ ಸಾಂಗ್ ನಾನು ಶೂಟ್ ಮಾಡಬೇಕು. 2 ಸಾಂಗ್ ಪ್ಲಾನ್, ಅದು ನೆಕ್ಸ್ಟ್ ಶೆಡ್ಯೂಲಲ್ಲಿ ಕೊಡ್ತೀನಿ ಸರ್. ನಮ್ಮ ಅಣ್ಣ ಒಂದಷ್ಟು ವಿಶೇಷ ಮಾಡಿದ್ದಾರೆ ಸರ್. ಚಂದ್ರು ಯಾವುದೇ ಸಿನಿಮಾ ಮಾಡಲಿ ಅದರಲ್ಲಿ ವಿಶಿಷ್ಟತೆ ಇರೋದನ್ನ ನಾನು ಮೊದಲಿಂದಲೂ ನೋಡಿದ್ದೇನೆ. ತಾಜ್ಮಹಲಿಂದ ಹಿಡಿದು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾ ಕೂಡ ವೀಕ್ಷಣೆನೂ ಮಾಡಿದ್ದೇನೆ. ಅದಕ್ಕೆ ನನ್ನ ಜೊತೆಗಿದ್ದೇನೆ. ಒಬ್ಬ ಕನ್ನಡ ಚಿತ್ರರಂಗದ ಈ ಒಂದು ಕ್ಷೇತ್ರದಲ್ಲಿ ಬೆಳೆಯುವಂಥ, ಇದನ್ನು ಭಾಳ ವಿಸ್ತಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಮತ್ತು ಅದರಲ್ಲಿ ಸೋಲು ಗೆಲುವು ಎರಡನ್ನೂ ನೋಡಿದಂಥ ಒಬ್ಬ ಉತ್ತಮ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಕಬ್ಜಾ ಸಿನಿಮಾ ಪ್ರಾರಂಭ ಆದ ದಿನ ಮತ್ತು ಬಿಡುಗಡೆ ಆದ ದಿನಕ್ಕೂ ಭಾಳಷ್ಟು ಸಮಯ ಹಿಡಿತು. ಆದರೂ ಛಲ ಬಿಡದ ಒಂದು ರೀತಿಯಲ್ಲಿ ಅದನ್ನು ರಿಲೀಸ್ ಮಾಡಿದ್ದೇ ಒಂದು ದೊಡ್ಡ ಕತೆ. ಆದರೂ ಕೂಡ ಚಿತ್ರ ಈ ಕ್ಷೇತ್ರದಲ್ಲಿ ಉಳಿದು ಮತ್ತೆ ಈ ಕೆಲಸ ಮಾಡ್ತಾ ಇರೋರು ನೋಡಿದಾಗ ನನಗಂತೂ ಭಾಳ ಸಂತೋಷವಾಗಿದೆ. ಈತ ಯಾವುದೇ ಕೆಲಸ ಮಾಡಿದ್ರು ಕೂಡ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡುತ್ತಾರೆ ಅಂತಕ್ಕಂಥ ಭರವಸೆ ನಮ್ಮೆಲ್ರಿಗೂ ಇದೆ. ತಾವು ಕೂಡ ನೋಡಿದ್ದೀರಿ. ಒಂದೊಂದು ಚಿತ್ರಗಳು ಕೂಡ ವಿಭಿನ್ನವಾಗಿ ಬಂದಿರತಕ್ಕಂಥದ್ದು. ತಾವೆಲ್ಲ ಕೇಳೋ ಪ್ರಶ್ನೆಗಳನ್ನು ಕೇಳಿಸ್ಕೊಂಡ್ರೆ, ಆದರೆ ಇದರಲ್ಲಿ ತಂದೆ ಮಕ್ಕಳ ವಿಷಯದಲ್ಲಿ ನಾವೆಲ್ಲರೂ ಕೂಡ ಇಷ್ಟಪಡೋದು ಏನಪ್ಪ ಅಂತಂದರೆ,
ಮೊದಲನೇ ತಾಯಿಗೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತೇವೆ. ಅದೇ ರೀತಿ ತಂದೆಯೂ ಕೂಡ ಒಬ್ಬ ಮನೆಯ ವಿಷಯದಲ್ಲಿ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು, ಆಯ್ಕೆ ಮಾಡಿರ್ತಕ್ಕಂಥದ್ದು ನಿರ್ದೇಶಕರು ಭಾಷೆ ಯಾವುದ್ಯಾವುದು ಕೂಡ ಹೇಳಿದ ಮಾತು ಇದು ವಿಭಿನ್ನವಾಗಿದೆ ಮತ್ತು ಕಥೆಗೆ ಎಷ್ಟು ಗೊತ್ತಿದೆ ಅಂತಕ್ಕಂಥದ್ದನ್ನು ಕೃಷ್ಣ ಇರ್ಬೋದು, ನಟಿ ಇರ್ಬೋದು, ನಾಗಭೂಷಣ ಇರ್ಬೋದು, ಎಲ್ಲರ ಅನಿಸಿಕೆ ಕೂಡ ತಾಂತ್ರಿಕರಿಂದ ಹಿಡಿದು ಎಲ್ಲರೂ ಇದಕ್ಕೆ ದುಡಿತಾ ಇದ್ದಾರೆ. ಇದು ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಚಂದ್ರು ಸರ್ ಅನ್ಸುತ್ತೆ ಸರ್. ಇಲ್ಲ ನಾಗಭೂಷಣ್ ಸರ್ ಮಾತಾಡಿ ಸರ್ ಅಂದ್ರು. ಒಂದು 100 ಕಾಲು ನಾನು ಮಾಡಿಲ್ಲ, 3 ಕಾಲ್ಗೆ ಒಪ್ಕೊಂಡಿದ್ದಾರೆ. ಕೃಷ್ಣ ಸರ್ ಅವ್ರು ಇರ್ಲಿ ಅಂತ ಹೇಳಿ ಈ ಪಾತ್ರ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್, ಕಾಂಬೋ ಇರುತ್ತೆ ಸರ್, ಹಿಂದೆ ಹಿಟ್ ಆಗಿದೆ ಸರ್, ಇದೆಲ್ಲ ಅವರು ನಮಗೆ ಹೇಳಿದೆ ಮಾಡಿದ್ರು. ನಾನು 100 ಕಾಲ ಸೆಲೆಕ್ಟ್ ಮಾಡಿದ್ದೀನಿ.